ಬದುಕಿನ ಮೇಲೆ ನನಗೆ ನಂಬಿಕೆ ಇದ್ರೆ ಐ ಆಮ್ ವೆರಿ ಹ್ಯಾಪಿ. ನನ್ ಬದುಕು ನಾನು ಮಾಡುವ ಕೆಲಸದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ನಾನೆಲ್ಲಿ ಬೆಳವಣಿಗೆ ಆಗ್ತೀನಿ. ಆದ್ರಿಂದ ಕಟ್ಟ ಕಡೆಯಾಗಿ ಹೇಳ್ತಾ ಇದ್ದೀನಿ, ಮೌಲ್ಯಗಳನ್ನ ಉಳಿಸ್ಕೊಳ್ರಿ, ಶಿಕ್ಷಣದ ಮೌಲ್ಯವೇ ಉಳಿಸ್ಕೊಳ್ರಿ. ಇದು ಕಲ್ಲ ಮಿಗಲಾಗಿ ಮಾನವೀಯ ವಿದ್ಯಾರ್ಥಿಯ ಮೌಲ್ಯಗಳನ್ನು ಉಳಿಸ್ಕೊಳ್ರಿ, ಗೌರವವನ್ನ ಕೊಡೋದನ್ನು ಉಳಿಸ್ಕೊಳ್ರಿ, ತಂದೆ ತಾಯಿ ಮಾತು ಕೇಳ್ರಿ. ಈ ಪ್ರಪಂಚದಲ್ಲಿ ಏನೇ ನೀವು ಒಳ್ಳೇದಾಗ್ಲಿ ಕೆಟ್ಟದೇ ಆಗ್ಲಿ ಏನೇ ಮಾಡಿದ್ರು ಒಪ್ಕೊಂಡು ಅಪ್ಕೊಳ್ಳಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ತಾಯಿ ತಂದೆ. ಅದರಿಂದ ತಾಯಿ ತಂದೆಗೆ ನೋವಿಡಕ್ ಹೋಗ್ಬೇಡ್ರಿ, ಚಾಲೆಂಜ್ ತಗೊಳ್ರಿ. ಎಸ್ ಐ ಕ್ಯಾನ್ ಡೂ. ಇದ್ದಿದ್ದೆ ಏನು ಮದುವೆ ಮಕ್ಕಳು ಪ್ರೀತಿ ಅವೆಲ್ಲ ಇದ್ದಿದ್ದೆ. ಫಸ್ಟ್ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ರಿ. ಈಗ ನಮ್ಮ ಕಳೆದ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಸುರೇಶ್ ಸರ್ ಅವರು ಹೇಳಿದ್ರು, 7-8 ವರ್ಷ ಕಷ್ಟಪಟ್ಟು ನೀವು ಓದ್ಬಿಟ್ರೆ 60-70 ವರ್ಷ ನೀವು ಕೂತ್ಕೊಂಡು ಜೀವನ ಮಾಡ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹ್ಯಾಪಿನೆಸ್ ಆಗಿ ಜೀವನ ಮಾಡ್ಬೋದು ಅಂತ. ಇನ್ನು 6-7 ವರ್ಷ ಯಾವ ಕಡೆನೂ ಗಮನ ಕೊಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಒಳ್ಳೆ ಸ್ಕಿಲ್ ಇದೆ, ಏನೋ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಗೌರವ ಇದೆ. ನಿಮ್ಮ ಬದುಕನ್ನ ನೀವು ರೂಪಿಸ್ಕೊಳ್ಳುವಂತ ಶಕ್ತಿನ ನಾವು ತುಂಬಿದೀವಿ, ನಮ್ಮ ಟೀಚರ್ಸ್ ತುಂಬಿದ್ದಾರೆ, ಯಾವುದೂ ಕೊರತೆ ಇಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಸವಾಸ ದೋಷದಿಂದ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತೀರಾ. ಅದಕ್ಕೆ ಯಾರು ಆಸ್ಪದ ಕೊಡ್ಬೇಡ್ರಿ. ಯಾವ ಫ್ರೆಂಡು ಆಗೋದಿಲ್ಲ, ತಿಳ್ಕೊಳ್ರೋ, ಯಾವ ಫ್ರೆಂಡು ಆಗೋದಿಲ್ಲ. ಕೆಡ್ಸೋದಕ್ಕೆ 100 ಜನ ಇರ್ತಾರೆ. ಎಕ್ಸಾಂಪಲ್ 100 ಲೀಟರ್ಸ್ ಏನೋ ಹಾಲಿರ್ತದೆ, 1 ಡ್ರಾಪ್ ಆಫ್ ಪಾಯ್ಸನ್ ಕೊಟ್ರೆ 100 ಲೀಟರ್ ಕೆಟ್ಟು ಹೋಗ್ತದೆ. ಹಂಗೆ ನೀವು ಇಷ್ಟು ದಿನ ಕಲ್ತು ಕಾಲೇಜ್ ಮೆಟ್ಲು ಹೋಗಿ ಅಲ್ಲಿ ಒಬ್ಬ ಕೆಟ್ಟ ಹುಡುಗ, ದುರಭ್ಯಾಸದ ಹುಡುಗ, ಸಮಾಜಘಾತಕದ ಹುಡುಗನ ಜೊತೆ ನೀವು ಇನ್ವಾಲ್ವ್ಮೆಂಟ್ ಆಗ್ಬಿಟ್ರೆ ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಂಗೆ, ನಿಮ್ ತಂದೆ ತಾಯಿಗೂ ಮೋಸ ಮಾಡ್ದಂಗೆ, ಮುಂದೆ ನೀವು ಸಹ ಸಮಾಜಘಾತಕರಾಗಿ ಬೆಳಿತೀರ. ಅದರಿಂದ ತುಂಬಾ ಹುಷಾರಾಗಿರ್ಲಿ. ನಿಮ್ಮನ್ನೆಲ್ಲ ತುಂಬಾ ಮುತುವರ್ಜಿಯಿಂದ ನಾವು ಈ ಮಟ್ಟಕ್ಕೆ ತಂದಿದ್ದೇವೆ. ನೀವು ನಮ್ಗೆ ಬಹಳಷ್ಟು ಕಾಟಗಳು ಕೊಟ್ಟಿದ್ದೀರಾ, ಆದ್ರೂ ನಾವು ಬೇಸರ ಪಟ್ಕೊಂಡಿಲ್ಲ. ಕಾರಣ ಏನಂದ್ರೆ ನಾವು ಮಕ್ಕಳಿದ್ದಾಗ, ನಿಮ್ಮ ವಯಸ್ಸಿದ್ದಾಗ ನಾವು ಕೆಲವೊಂದು ನೀವೇನು ಚೇಷ್ಟೆಗಳು ಮಾಡ್ತಾ ಇದ್ದೀರಾ ಅದು ಮಾಡಿದ್ದೀವಿ. ಬಟ್ ನೀವು ತಿದ್ಕೋಬೇಕು. ಈಗ ಮನಸ್ಸು ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆ ತಪ್ಪನ್ನ ಸಾಧನೆ ಮಾಡ್ಕೊಂಡು ಹೋದ್ರೆ ಅವ್ನು ಚಿಕ್ಕ ಮನುಷ್ಯ ಆಗ್ಬಿಡ್ತಾನೆ. ತಪ್ಪನ್ನ ತಿದ್ದುಕೊಂಡು ಮುಂದೆ ಒಳ್ಳೇದನ್ನ ಅಳವಡಿಸ್ಕೊಂಡು ಹೋದಾಗ ಅವ್ನು ದೊಡ್ಡ ಮನುಷ್ಯ ಆಗ್ತಾನೆ. ತಪ್ಪನ್ನ ಸಾಧನೆ ಅಂತ ಸಾಧಿಸಕ್ ಹೋಗ್ಲೇಬಾರ್ದು, ಅದನ್ನ ತಿದ್ಕೋಬೇಕು. ತಿದ್ಕೊಂಡಾಗ ನೀವೆಲ್ಲ ದೊಡ್ಡ ಮನುಷ್ಯರಾಗ್ಬಿಡ್ತೀರ. ನನ್ಗೆ ಗೊತ್ತಿದೆ, ನೀವೇನು ಆಗರ್ಭ ಶ್ರೀಮಂತರಿಂದ ಬಂದಿರೋ ಮಕ್ಕಳಲ್ಲ. ಪಾಪ ತಂದೆ ತಾಯಿ ಇಬ್ರು ದುಡಿಬೇಕು. ನಿಮ್ ಬಗ್ಗೆ ಕೆಲವು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ಆ ಋಣನ ತೀರ್ಸ್ಬೇಕು ನೀವು. ಈಗ ನೋಡ್ರಿ, ಮನೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಚಪ್ಪಲಿ ಹೊಲಿಯೋನ ಮಗಳು ನ್ಯಾಯಾಧೀಶರಾಗಿದ್ದಾರೆ ಅಂತ ನೋಡ್ರಿ. ಚಪ್ಪಲಿ ಹೊಲಿಯೋನ ಮಗಳು ನ್ಯಾಯಾಧೀಶರು ಅಂತ ಹೆಡ್ಡಿಂಗ್ ಹಾಕಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರು. ವಿದ್ಯೆಗೆ ಜಾತಿ ಇಲ್ಲ. ಬರೀ ನಾನು ಶ್ರೀಮಂತರು ತಲೆಯಲ್ಲೇ ಇರ್ತೀವಿ, ಬಡವ್ರ ತಲೆಗೆ ಬರೋದಿಲ್ಲ ಇಲ್ಲ. ಯಾರು ಶ್ರಮ ಪಡ್ತಾರೆ, ಯಾರು ಆರಾಧನೆ ಮಾಡ್ತಾರೆ ಅವ್ರ ಸತ್ತು. ಈಗ ಒಂದು ಏನೋ ಗಾದೆ ಇದೆ, ವಿದ್ಯೆ ಎಂಬ ಊರುಗೋಲಿನ ಮೇಲೆ ಶಿಖರವನ್ನೇರುವುದೇ ವಿದ್ಯಾರ್ಥಿಯ ಲಕ್ಷಣ. ಊರುಗೋಲ್ ನಿಮ್ಗೆ ಬೆಟ್ಟ ದೂರ ಇದೆ, ಅದು ಸಪೋರ್ಟ್ ಅಲ್ಲಿ ಹತ್ಬೇಕು ನೀವು. ಏನೆಲ್ಲ ಬೇಡವೋ ಅವೆಲ್ಲ ಬರ್ತವೆ, ಏನೇನೆಲ್ಲ ಬೇಡವೋ ಅವೆಲ್ಲ ಬರ್ತವೆ. ಅದರಿಂದ ನೀವು ಕಾಲೇಜಿಗೆ ಹೋದಾಗ್ಲೂ ಅಷ್ಟೇ ಕೆಲವೊಂದು ನಾವು ಹೇಳೋದನ್ನ ನೆನಪಿಗೆ ಬರ್ಲಿ. ಹೆಣ್ಮಕ್ಳು ಅಷ್ಟೇ, ಕ್ಷಣಿಕವಾಗಿ ದುಡ್ಕಾಗ್ ಹೋಗ್ಬೇಡ್ರಿ. ಈಗ ಮುತ್ತಿದೆ, ಕೆಳಗಡೆ ಬಿದ್ದು ಒಡೆದೋದ್ಮೇಲೆ ಮತ್ತೆ ನಾವು ಜೋಡ್ಸಕ್ ಆಗ್ತದ?
ಅದರಿಂದ ನೀವು ದುಡ್ಕಕ್ಕೆ ಹೋಗ್ಬೇಡಿ, ಮುಂದಾಲೋಚನೆ ಇರಲಿ. ನೀವು ತಕ್ಷಣ ನಿಮ್ಮ ತಂದೆ ತಾಯಿ ಬಗ್ಗೆ ಥಿಂಕ್ ಮಾಡಬೇಕು. ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾವ್ರೆ, ಏನೆಲ್ಲ ನಿಮಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಈ ಲೆವೆಲ್ ಬರೋಷ್ಟರಲ್ಲಿ ಎಷ್ಟು ಕನಸುಗಳನ್ನ ಕಟ್ಟಿರ್ತಾರೆ ಹೇಳ್ರಿ. ಈಗ ನಮ್ಮ ಸ್ಟೂಡೆಂಟ್ಗಳು MBBS ಹೊರದೇಶಗಳಲ್ಲಿ ಹೋಗಿ ಮಾಡ್ತಾ ಇದ್ದಾರೆ, MBA ಮಾಡ್ಕೊಂಡಿದ್ದಾರೆ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೆನ್ನೆ ಸರ ಕೋಡಿ ಚಿಕ್ಕನಳ್ಳಿಯಿಂದ 3 ಜನ ಬರ್ತಾ ಇದ್ರು, ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ. ಅವನಿಗೆ ಎಷ್ಟು ಶ್ರಮ ಪಟ್ಟಿದೀವಿ ಅಂದ್ರೆ SLC ಪಾಸ್ ಆಗೋದಕ್ಕೆ ಅಷ್ಟು ಶ್ರಮ ಪಟ್ಟಿದೀವಿ. ಈಗ ಮೊನ್ನೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾರ್ಡ್ವೇರ್ ಅಂಗಡಿಗೆ ಬಂದಿದ್ದ, ಗುರ್ತು ಸಿಕ್ಕಿಲ್ಲ. ಆಮೇಲೆ ಸಾರ್ ನಮಸ್ಕಾರ ಸಾರ್, ನಾನು ನಿಮ್ಮ ಸ್ಟೂಡೆಂಟ್ ಅಂದ. ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಸಂಬಳ ಅಂದ್ರೆ ಹಿಂಗ್ ತೋರಿಸ್ತಾನೆ. ಎಷ್ಟು ಹೇಳ್ರಿ? 80,000. ಅವತ್ತಿನ ಕಮ್ಮಿ ಫೀಸು, ಕಮ್ಮಿ ಅಡ್ಮಿಷನ್, ಅದು ಕಟ್ಟೋದಕ್ಕೂ ವಿಧಿ ಇರಲಿಲ್ಲ. ಇವತ್ತು 80,000 ತಗೊಳ್ತಾ ಇದ್ದಾನಂತೆ ಸಂಬಳ. ಇದೇ ದಿಲೀಪ್ ಸ್ಕೂಲ್ ತಾನೆ, ಇದೇ ಟೀಚರ್ಸ್ ತಾನೆ. ನಿಮಗೂ ಅದು ಅವಕಾಶಗಳಿದಾವೆ. ಯಾರು ದುಡುಕಿ, ಅರ್ಥ ಆಯ್ತೇನೋ, ದುಡುಕಿ ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಸಾಧನೆ ಮಾಡಿ, ಅನುಭೋಗಿಸಿ, ಹ್ಯಾಪಿನೆಸ್ ಪಡಿ, ಒಳ್ಳೆ ಎತ್ತರಕ್ಕೆ ಬೆಳೀರಿ, ನಿಮ್ಮ ಮನೆಯ ದೀಪಗಳನ್ನ ಬೆಳಗ್ರಿ. ನಿಮಗೂ ಸಾರ್ಥಕತೆ ಆಗ್ತದೆ, ನಿಮ್ಮ ತಂದೆ ತಾಯಿಗೂ ಹ್ಯಾಪಿನೆಸ್ ಆಗ್ತದೆ. ನಾವು ಈಗ ನನ್ ಕೆಲವೊಂದು ಸ್ಟೂಡೆಂಟ್ಸ್ ಸಿಗ್ತಾ ಇರ್ತಾರೆ, ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವ್ರ ಮಾತುಗಳು ಕೇಳಿ, ಎಸ್ ನಮ್ ಸ್ಟೂಡೆಂಟ್ ಈ ಲೆವೆಲ್ಗೆ ಇದಾನಲ್ಲ ಅಂತ. ಆ ರೀತಿ ಆಗ್ಬೇಕು ನೀವೆಲ್ಲ. ಈಗ ಸ್ಕೂಲ್ ಬಿಟ್ಟು ಹೋದ್ಮೇಲೂ ಎಲ್ಲಿ ಹೋದ್ರು ಪ್ರೈಮರಿಯಿಂದ ಹೈಸ್ಕೂಲ್ ಟೀಚರ್ಸ್ ಜ್ಞಾಪಕ ಬರೋದು. ಯು ಕ್ಯಾನ್ ಮೈಂಡ್ ಇಟ್. ಸಿಕ್ಕಿದಾಗ ನಮಸ್ಕಾರ ಮಾಡ್ರಿ, ಒಳ್ಳೆ ರೀತಿ ಮಾತಾಡ್ರಿ. ಈಗ ಈ ಹಾಲ್ ಬೂತ್ ಅಲ್ಲಿ ಒಂದು ಹುಡುಗ ಇದ್ದಾನಲ್ಲ, ನೋಡಿದಿರಲ್ವಾ? ಆ TVS ಅಲ್ಲಿ ಹಾಲೆಲ್ಲ ಸಪ್ಲೈ ಮಾಡ್ತಾನಲ್ಲ, ಅವನ್ಗೆ ವಿದ್ಯೆನೇ ಅಂಟ್ತಾ ಇರ್ಲಿಲ್ಲ. 6ನೇ ಕ್ಲಾಸ್ಗೆ 7ನೇ ಕ್ಲಾಸ್ಗೆ ನಮ್ ಸ್ಕೂಲ್ ಬಿಟ್ಬಿಟ್ಟ. ಎಷ್ಟು ಜೋರಾಗ ನಾ TVS ಅಲ್ಲಿ ಹಾಲ್ ಇಟ್ಕೊಂಡು ಹೋಗ್ತಾ ಇರ್ಲಿ, ನಿಲ್ಸ್ಬಿಟ್ಟು ಸಾರ್ ನಮಸ್ಕಾರ ಸಾರ್, ಚೆನ್ನಾಗಿದ್ದೀರಾ ಸಾರ್, ನೋಡ್ರಿ ಅವನ ಅಭಿಮಾನ. ಹೋಗಪ್ಪ, ದೇವ್ರು ಒಳ್ಳೇದ್ ಮಾಡ್ತಾನೆ, ನೀನ್ ಚೆನ್ನಾಗಿ ಬದುಕು. ಒಂದ್ ದಿವ್ಸಕ್ಕೆ 2 ಸಲ ಸಿಕ್ಕಿದ್ರು 2 ಸಲ ನಮಸ್ಕಾರ ಮಾಡ್ತಾನೆ. ಅಂದ್ರೆ 1 ಅಕ್ಷರ ಕಲ್ಸಿದ್ರು ಗುರುನೇ. ಅದರಿಂದ ಗುರು ಭಕ್ತಿ ಇರ್ಲಿ ನಿಮ್ಮಲ್ಲಿ, ತಂದೆ ತಾಯಿಗೆ ನಮಸ್ಕಾರ, ಇದು ಭಕ್ತಿ ಇರ್ಲಿ. ಈಗ ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನಾಚಿಕೆ ಪಡಬೇಡಿ. ನಿಮ್ ತಂದೆ ತಾಯಿ ಮನೇಲಿದ್ರೆ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ರಿ. ದೇವ್ರ ಮನೆ ಇದ್ರೆ ಕಡ್ಡಿ ಕರ್ಪೂರ ಹಚ್ಚಿ ನಿಮ್ ತಂದೆ ತಾಯಿ ಕಾಲುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ರಿ, ಒಳ್ಳೇದಾಗ್ತದೆ ನಿಮ್ಗೆ. ಏನ್ ಸರ್ ತಂದೆ ತಾಯಿಗೆ ದೇವ್ರ ಮುಖಂಡಲ್ಲಿ ಕರ್ಪೂರ ಅದ ಅಂಟಿಸ್ಬಿಟ್ರೆ ನಮ್ಗೆ ಒಳ್ಳೇದಾಗ್ಬಿಡ್ತದ ಅಂದ್ರೆ 100% ಆಗ್ತದೆ. ಈಗ ತೆಂಗಿನ ಮರ ಇದೆ, ನಾವು ನೀವು ಹೋಗಿ ತೆಂಗಿನಕಾಯಿ ಒಳಗೆ ನೀರು ಒಯ್ತೀವ, ಎಳ್ನೀರು? ನೋಡ್ರಿ ದೇವ್ರು ಮಹಿಮೆ ಹೆಂಗಿದೆ. ಈಗ ಅಲ್ಲೂರ್ಗೂ ಬೇಡ, ಅಡ್ಗೆ ಮನೇಲಿ ನೀವು ಈರುಳ್ಳಿ ಕೊಯ್ತಾ ಇರ್ತೀರಾ, ನಿಮ್ ಕಣ್ಣಲ್ಲಿ ನೀರು ಬರ್ತಾ ಬರ್ತದೆ ಇಲ್ವಾ? ಎತ್ತಿ ಕಣ್ಣು ಉಜ್ಕೊಳ್ತೀರಾ? ಈರುಳ್ಳಿ ನೀವು ಎತ್ತಿ ಉಜ್ಕೊಳ್ತೀರಾ ನೀರು ಬರೋದಕ್ಕೆ? ಏನಿಲ್ಲ, ಆಟೋಮೆಟಿಕ್ ಆಗಿ ಬರ್ತದೆ. ಹಂಗೆ ನಮ್ಗೆಲ್ಲ ಒಂದು ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿನೇ ದೇವ್ರು. ಅದ್ ಯಾವಾಗ ಒಲಿತದೆ? ನೀವು ಶ್ರದ್ಧಾಪೂರ್ವಕವಾಗಿರ್ಬೇಕು, ನಿನ್ ಡ್ಯೂಟಿನ ನೀನ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು, ಗುರು ಹಿರಿಯರಿಗೆ ಗೌರವ ಕೊಡ್ಬೇಕು, ಅವಾಗ ನಿನ್ಗೆ ಅದು ಒಲಿತದೆ. ಎತ್ತರಕ್ಕೆ ಬೆಳಿತೀರಾ, ನಿಮ್ಮ ಜೀವನವನ್ನ ಸಾರ್ಥಕತೆ ಪಡಿಸ್ಕೊಳ್ತೀರಾ, ಮಾಡ್ತೀರಲ್ಲ ಎಲ್ಲ ನೀವು. ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಬರೀ ನಮ್ ಸ್ಕೂಲ್ ಬಿಟ್ಟು ಹೋಗಿದ್ದೆ ಅಲ್ಲ, ಕಾಲೇಜಲ್ಲೂ ನಿಮ್ಮನ್ನ ನಾನು ನೋಡ್ಬೇಕು, ನಿಮ್ಮ ಎಜುಕೇಶನ್ ಮಟ್ಟ ಮೇಲೆ ಹೋಗೋದನ್ನ ನೋಡ್ಬೇಕು. ನೀವು ಹೋಗ್ತೀರಾ ಅನ್ನೋ ನಂಬಿಕೆ ನನಗೂ ಇದೆ. ಎಲ್ಲಾ ರೀತಿ ನಿಮ್ಗೆ
ಕಲಿಸಿದ್ದೇವೆ, ನಮ್ಮ ಟೀಚರ್ಸು ಹೇಳಿದ್ದಾರೆ. ನಿಮ್ಮ ಜೀವನ ಪ್ರಜ್ವಲವಾಗ್ಲಿ, ಆ ಸರಸ್ವತಿನ ಮೇಲ್ಮಟ್ಟಕ್ಕೆ ತಗೊಂಡೋಗ್ಲಿ ಅಂತೇಳಿ ಈ ಕಡೆಯ ಒಂದು ಮೀಟಿಂಗ್ ಅನ್ನ ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.